ಗುಡ್ ಮಾರ್ನಿಂಗ್ ಮಕ್ಕಳೇ. ವರ್ಗ 1 ವಿಷಯ ಗಣಿತ ಭಾಗ 16. ನಾವು ಹಿಂದಿನ ಅವಧಿಯಲ್ಲಿ ಏನೇನು ಅಭ್ಯಾಸ ಮಾಡಿದ್ಪ? 11ರಿಂದ ಪಾಠ 9, 11ರಿಂದ 20ರವರೆಗೆ ಸಂಖ್ಯೆಗಳನ್ನು ಓದೋದು ಹೇಗೆ, ಬರೆಯೋದು ಹೇಗೆ, ಆಮೇಲೆ ಅದರಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ, ಹೌದಾ, ಅವುಗಳನ್ನು ಕೂಡ ಅಭ್ಯಾಸ ಮಾಡಿದ್ವಿ. ಆಮೇಲೆ ಹಿಂದಿನ ಸಂಖ್ಯೆ, ಮುಂದಿನ ಸಂಖ್ಯೆ ಅಥವಾ ಮಧ್ಯದ ಸಂಖ್ಯೆ ಇವುಗಳನ್ನ ಅಭ್ಯಾಸ ಮಾಡಿದ್ವಿ. ಆ ನಂತರ 10 ಬಿಡಿ, 10 ಎಷ್ಟಿದಾವಪ್ಪ, ಬಿಡಿ ಎಷ್ಟಿದಾವ, 11ರಲ್ಲಿ 10 ಎಷ್ಟಿದಾವಪ್ಪ, ಬಿಡಿ ಎಷ್ಟಿದಾವ, ಇವುಗಳನ್ನ ನಾವು ಅಭ್ಯಾಸ ಮಾಡಿದ್ವಿ. ಇವತ್ತು ಪಾಠ 10 ಸಂಕಲನ. ಸಂಕಲನ ಕೂಡಿಸು, ಹೌದಾ, ಮೊತ್ತ 20ಕ್ಕೆ ಮೀರದೆ ಅಂದ್ರೆ ಉತ್ತರ 20ರೊಳಗೆ ಬರುವಂಗ ಏನು ಮಾಡಬೇಕು, ಕೂಡಿಸುವ ಲೆಕ್ಕಗಳನ್ನ ಮಾಡೋದು. ಇವತ್ತು ನೀವು ಏನು ಮಾಡಬೇಕಪ್ಪ, ನಾನು ಈ ಗಣಿತ ಪುಸ್ತಕ ತಗೊಂಡಿದ್ದೆ, ಹೌದಾ, ನೀವು ಏನು ಮಾಡಬೇಕು, ಆ ಗಣಿತ ಪುಸ್ತಕವನ್ನು ತೆಗೀರಿ. ಅದರಲ್ಲಿ ನಾವೇನು ಮಾಡೋಣಪ್ಪ, ಇವತ್ತು ಅಭ್ಯಾಸ ಮಾಡೋಣ. ಪೇಜ್ ನಂಬರ್ ಎಷ್ಟು ಹೇಳಿದ್ದು? ಪೇಜ್ ನಂಬರ್ 117. ಪೇಜ್ ನಂಬರ್ 117. ಇದು ನೋಡಿ, ಕಾಣಿಸುತ್ತಲ್ಲ ನಿಮ್ಗೆ 117. ಇದನ್ನು ಪೇಜ್ ತೆಗೀರಿ. ಮೊದಲಿಗೆ ಏನು ಕೊಟ್ಟಾರಲ್ಲಿ? ಕೂಡು. ಕೂಡು ಅಂದ್ರೇನಪ್ಪ? ಸಂಕಲನ ಅಂದ್ರೆ ಕೂಡು, ಹೌದಾ, ಕೂಡಿಸು. ನೋಡಿ, ಕೂಡು ಅಂತ ಕೊಟ್ಟ. ನೀವು ಬುಕ್ ತೆಗೆದು ಏನು ಮಾಡಬೇಕು, ಅಲ್ಲೇ ನೋಡ್ಬೇಕು, ಹೌದಾ. ಇಲ್ಲಿ ನೋಡಿ, ಕೂಡು ಅಂತ ಕೊಟ್ಟ. ಮೊದಲಿಗೆ ಸಂಖ್ಯೆ ಎಷ್ಟು ಕೊಟ್ಟಾರಪ್ಪ? ಅಲ್ಲಿ 4 ಅಧಿಕ ಚಿಹ್ನೆ ಕೊಟ್ಟಾರ, ಆಮೇಲೆ 5, ಆಮೇಲೆ ಮುಂದಿನ ಕೊಟ್ಟಾರಪ್ಪ ಸಮ ಚಿಹ್ನೆ ಕೊಟ್ಟಾರು. ಅದ್ರ ನಂತರ ಅದ್ರ ಮುಂದಿನ ಚೌಕಲ್ ಮುಂದಿನ ಇದರಲ್ಲಿ ಏನು ಕೊಟ್ಟಾರಪ್ಪ, ಚೌಕ ಬರ್ದಾರ, ಹೌದಾ. ಅಂದ್ರೆ ನಾವೇನ್ ಮಾಡ್ಬೇಕೀಗ, 4ರಲ್ಲಿ 5ಅನ್ನ ಕೂಡಿಸಬೇಕು, ಸೇರಿಸಬೇಕು. ಕೂಡಿಸೋದ್ರಪ್ಪ ಸೇರಿಸೋದು, ಹೌದಾ. ನೋಡಿ, ಇಲ್ಲಿ ಎಷ್ಟೈತಿ? 4, ಹೌದಾ. ನೀವೇನ್ ಮಾಡ್ಬೇಕು, ಫಸ್ಟಿಗೆ ಈ ಕೈಯಲ್ಲಿ ಏನ್ ಮಾಡ್ಬೇಕಾ, 4 ಬೆರಳು ತಗೋಬೇಕು, ಹೌದಾ. ಕೈ ಬೆರಳಿನಿಂದನ ಮಾಡೋಣ ಇವತ್ತು, ಹೌದಾ. ಆಮೇಲೆ ಇಲ್ಲಿ ಎಷ್ಟೈತಿ? 5 ಅಂದ್ರ ಈ ಕೈಯಲ್ಲೇ ತಗೋಬೇಕು 5, ಹೌದಾ. 4 ಮತ್ತು 5 ನೋಡಿ, 4 ಮತ್ತು 5 ಎಷ್ಟಾಯ್ತು ಎಣಿಸ್ರಿ? 4, 5, 6, 7, 8, 9. ಅಂದ್ರ ಇವೆರಡು ಕೂಡಿಸಿದಾಗ ಎಷ್ಟಾಯ್ತು? 9. 9ನ ನಾವು ಎಲ್ಲಿ ಬರಿಬೇಕು? ಇಲ್ಲಿ ಚೌಕ ಕೊಟ್ಟಾರಲ್ಲ, ಅಲ್ಲಿ ಏನ್ ಮಾಡ್ಬೇಕು, ಆ ಸಂಖ್ಯೆಯನ್ನ ಬರಿಬೇಕು, 9. ಅದೇ ರೀತಿಯಾಗಿ ಮುಂದಿನ ಲೆಕ್ಕ ನೋಡ್ರಿ. ಮೊದಲು ಏನ್ ಕೊಟ್ಟಾರಪ್ಪ ಇಲ್ಲಿ? 0, 0, ಹೌದಾ. ಆಮೇಲೆ 7, ಆಮೇಲೆ ಚೌಕ ಕೊಟ್ಟಾರ, ಏನ್ ಮಾಡ್ಬೇಕು, ಉತ್ತರ ಬರೀಬೇಕು. ಇಲ್ಲಿ 0 ಅಂದ್ರ ಏನು? ಏನೂ ಇಲ್ಲ, ಅಲ್ಲಿ ಸಂಖ್ಯೆ ಇಲ್ಲ, ಸಂಖ್ಯೆನೇ ಇಲ್ಲ, ಹೌದಾ. ಇಲ್ಲಿ ಎಷ್ಟಿದಪ್ಪ? 7, ಹೌದಾ. 0 ಹೇಳೋದು ನಾವು ಏನೂ ಸೇರಿಸಲಿಲ್ಲ. ಇಲ್ಲಿ ಎಷ್ಟು ಸಂಖ್ಯೆ ಬಂದೈತಿ? 7, ಹೌದಾ. ಇದೇ ಟ್ರೈ ಮಾಡ್ತೈತಿ, ಇಲ್ಲೇ ಬರ್ತೈತಿ ಈ ಚೌಕೊಳಗ. ನಾವು 7 ನಾವು ಏನು ಕೊಡ್ಲಿಲ್ಲ. 5ರಲ್ಲಿ 4 ಕೂಡಿಸಿರ 9, 4ರಲ್ಲಿ 5 ಕೂಡಿಸಿರ 9 ಕರೆಕ್ಟ್ ಬರ್ತಿದೆ. ಇಲ್ಲಿ ನೋಡಿ, 7ರೊಳಗ ನಾವು ಏನು ಕೂಡ ಸೇರಿಸಲಿಲ್ಲಪ್ಪ. 0 ಒಳಗ 7 ಕೂಡಿಸಿರ ಏನು ಬರ್ತಿಲ್ಲ? 7. ಎಷ್ಟು ಬರ್ತಿಲ್ಲ? 7. ಚೌಕೊಳಗ 7 ಅಂತ ಬರಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಮುಂದೆ ನೋಡಿ, ಮುಂದಿನ ಲೆಕ್ಕ ನೋಡ್ರಿ. 7 ನೋಡಿ, ಇಲ್ಲಿ ಕೊಟ್ಟಾರ ನೋಡಿ, 7 ಅಧಿಕ 2, 7 ಅಧಿಕ 2. ಇದಕ್ಕೆ ಅಧಿಕ ಅಂತಾರ ಅಥವಾ ಸಂಕಲನ ಚಿಹ್ನೆನೂ ಅಂತಾರ. ಆಮೇಲೆ ಇದು ಸಮ ಚಿಹ್ನೆ, ಮುಂದೆ ಚೌಕ ಕೊಟ್ಟಾರ. ಅಂದ್ರೆ ಇವೆರಡು ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕಾಗಿತ್ತು? ಕೂಡಿಸ್ಬೇಕಾಗಿತ್ತು, ಹೌದಾ. ಈಗ ನಿಮ್ಮ ಬೆರಳಿಗೆ ಬೆರಳು ಎಣಿಸ್ಕೊಳಕ ಗೊತ್ತಾಗಲಿಲ್ಲ ನಮಗೂ, ಬೆರಳು ಎಣಿಸಾಕ ಒಬ್ಬೊಬ್ಬರಿಗೆ ಗೊಂದಾಗ್ತೈತಿ, ಹೌದಾ. ಏನ್ ಮಾಡ್ಬೇಕು, ಅವಾಗ ಗೆರೆಗಳನ್ನ ಹಾಕ್ಬೇಕು. ಇಲ್ಲಿ ನೋಡಿ, 7 ಐತಿಲ್ಲ, 1, 2, 3, 4, 5, 6, 7. ಇಲ್ಲಿ ಎಷ್ಟೈತಿ? 2, 1, 2. ಈ ಸಂಖ್ಯೆ ಎಷ್ಟದಾವಲ್ಲ, ಏನ್ ಮಾಡಬೇಕು, ಅಷ್ಟೇ ಗೆರೆಗಳನ್ನ ನಾವು ಇಲ್ಲೇ ಹಾಕ್ಬೇಕು. ಆ ನಂತರ ಮುಂದೆ ಎಷ್ಟೈತಿ? 7 ಮುಂದೆ ಎಷ್ಟೈತಿ? 2. ಅದಕ್ಕೆ 2ರ ತಲೆ ಮೇಲೆ ಎಷ್ಟು ಬರಬೇಕು? 2 ಗೆರೆ ಇರಬೇಕು. ನೋಡಿ, ಇಲ್ಲಿ ಸಂಖ್ಯೆ ಇಲ್ಲಿ ಎಷ್ಟು ಸಂಖ್ಯೆ ಬಂದಿಲ್ಲ ಅಷ್ಟು ಗೆರೆ ಇರುತ್ತೆ, ಅದಿಲ್ಲ. ಎಷ್ಟು ದಪ್ಪ ಇಲ್ಲಿ ಗೆರೆ? ಎಷ್ಟು ದಪ್ಪ ಇಲ್ಲಿ? 7, ಹೌದಾ. 7, 8, 9. ಇವುಗಳನ್ನ ಏನ್ ಮಾಡಬೇಕು? 7ಅನ್ನು 2 ಏನ್ ಮಾಡಬೇಕು? ಕೂಡಿಸ್ಕೋಬೇಕು. 7, 8, 9. ಇಲ್ಲೇನ್ ಮಾಡಬೇಕು? 9 ಒಂದು ಸಂಖ್ಯೆ ಬರಬೇಕು. ಅದೇ ರೀತಿ ನೋಡ್ರಿ, ಕೆಳಗೆ ಸಂಖ್ಯೆ ಎಷ್ಟೈತಿ ನೋಡ್ರಿ? 3 ಅಧಿಕ 6
ಈಗ ಏನ್ ಮಾಡಬೇಕು, ಏನ್ ಮಾಡಬೇಕು, ಗೆರೆನ ಹಾಕಬೇಕು ನೀವು, ಹೌದಾ? ಬೆರಳು ಯಾರು ಎಣಿಸ್ತಾ ಬರಂಗಿಲ್ಲ ಏನ್ ಮಾಡಬೇಕು, ಅವರ ಗೆರೆಯನ್ನ ಹಾಕಬೇಕು. ಇಲ್ಲಿ ನೋಡಿ 3 1 2 3 3 ಗೆರೆ ಹಾಕಿದ್ವಿ. ಲೆಕ್ಕ 6, ಹೌದಾ? ಅಂದ್ರ ಆ ಸಂಖ್ಯೆಗೆ ಅನುಗುಣವಾಗಿ ಆ ಗೆರೆಗಳನ್ನ ನಾವು ಹಾಕಬೇಕು. 1 2 3 4 5 6. ಇಲ್ಲಿ ಸಂಖ್ಯೆ ಆಗ್ತೈತಿ 3. 3 ಗೆರೆ ಹೊಡೆದ್ರೆ 3 ಸಂಖ್ಯೆ ಐತಿ, ಹೌದಾ? 3 4 5 6 7 8 9. ಇಲ್ಲಿ ಸೂತ್ರ ಎಷ್ಟು ಬಂತ, ಇಲ್ಲಿ 9 ಬಂದಿಲ್ಲ ನೋಡ್ರಿ. ಅದರ ಉತ್ತರ ಏನ್ ಮಾಡಬೇಕು, ಆ ಚೌಕ ಒಳಗ ಸರಿಯಾಗಿ ಬರಬೇಕು. ಈಗ ನೋಡ್ರಿ, ಈಗ 1 ಅಧಿಕ 3 ಒಂದಕ್ಕೆ ಯಾವ್ದು ಮಾಡೋಣ, ಕಂಬ ಸಾಲಗಳು ಮಾಡಿದ್ವಿ. ಈಗ ಅಡ್ಡ ಸಾಲಗಳು ಮಾಡಿದೀವಿ, ಹೌದಿಲ್ಲ? ನಾವು ಈಗ ಏನ್ ಮಾಡ್ಬೇಕಪ್ಪ, ಅಡ್ಡ ಸಾಲ ಕಂಬ ಸಾಲಗಳು ಮಾಡೋಣ. ನೋಡ್ರಿ, ಲೆಕ್ಕತಿ 1 ಲೆಕ್ಕತಿ 3 ಇದು 1 ನೋಡಿ. ಈಗ ಬೆರಳು ಎಣಿಕೆ, ಯಾಕಂದ್ರೆ ಅಂಕಿಗಳು ಸಂಖ್ಯೆಗಳು ಸಣ್ಣ ಇದಾವ, ಹೌದಾ? ಇಲ್ಲಿ 1 ಆಮೇಲೆ ಲೆಕ್ಕತಿ 3 3 1 1 3 ಎಷ್ಟಾಯ್ತು ನೋಡ್ರಿ. ಬೆರಳು ಏನ್ ಮಾಡಿ ಎಣಿಸ್ಕೊಡ್ರಿ. 3 1 ಎಷ್ಟಾಯ್ತು 4. ಏನ್ ಮಾಡ್ಬೇಕು, ಕೆಳಗ ಅಂಕಿಯನ್ನ ಬರಿಬೇಕು. ಇಲ್ಲಿ 1 ಬಿಡಿ ಐತಿ, ಇಲ್ಲಿ 3 ಬಿಡಿ, ಹೌದಾ? ಈ ಬಿಡಿ ಸಂಖ್ಯೆಗಳು, ಹೌದಾ? 1 3 ಎಷ್ಟಾಯ್ತು 4. 1 ಬಿಡಿ ಮತ್ತು 3 ಬಿಡಿ ಕೂಡಿಸಿ ಎಷ್ಟಾಯ್ತು 4 ಬಿಡಿಗಳಾದು, ಹೌದಾ? ಈಗ ನೋಡಿ 0 ಅಧಿಕ 6, ಹೌದಾ? 0 ಅಧಿಕ 6. ಇಲ್ಲಿ ಬಿಡಿಗಳು ಏನೂ ಇಲ್ಲ, ಲೆಟ್ಟದಪ್ಪ 6 ಅಂದ್ರ ಇಲ್ಲಿ ಎಷ್ಟು ಸಂಖ್ಯೆ ಬರ್ತೈತಿ, ಇದೇ ಸಂಖ್ಯೆ ಇಲ್ಲಿ ಬರ್ತೈತಿ. ಯಾಕಂತಂದ್ರ ನಾವು 6ದಾಗ ನಾವು ಏನು ಕೊಡ್ತಿಲ್ಲ, ಹೌದಾ? ಇಲ್ಲಿ ಎಷ್ಟು ಬರ್ತೈತಿ 6 ಬರ್ತೈತಿ. ನೆಕ್ಸ್ಟ್ ನೋಡಿ, ಈಗ 4 ಐತಪ್ಪ, 4 ಅಧಿಕ 3, ಹೌದಾ? ನಾ ಸಂಖ್ಯೆ ಬೇರೆ ಹಾಕೇನಿ, ಬುಕ್ನಾಗಿಲ್ಲ, ಹೌದಾ? ಇಲ್ಲಿ 4 ಬಿಡಿ ಅದಾವ, ಇಲ್ಲಿ ಕೆಳಗೆ ಎಷ್ಟಾವ 3 ಬಿಡಿ ಅದಾವ. ಅಂದ್ರ 1 ರಿಂದ 9ರವರೆಗಿನ ಸಂಖ್ಯೆಗಳು ಏನಪ್ಪಾವ ಬಿಡಿ ಅಂತ ಹೇಳಿದ್ರು, ಹೌದಾ? ಈ 4 ಬಿಡಿಗಳು ಮತ್ತ 3 ಬಿಡಿಗಳು ನೋಡಿ. ಇದು 4 ಇದು 3. 4 3 ಎಷ್ಟಾಯ್ತು ನೋಡಿ, ಬೆರಳಿಗೆ ಎಣಿಸ್ಕೊಡ್ರಿ. 1 2 3 4 5 6 7 ಎಷ್ಟಾಯ್ತು 7. ಏನ್ ಮಾಡಬೇಕು, 7 ಅಂಕಿಯನ್ನು ನಾವು ಏನ್ ಮಾಡ್ಬೇಕಲ್ಲೇ ಬರಿಬೇಕು ನೋಡಿ. ಈ ಕೆಳಗ ಅದು ಉತ್ತರ ಏನ್ ಮಾಡಬೇಕು ಬರಿಬೇಕು. ನೆಕ್ಸ್ಟ್ ನೋಡಿ, ಈಗ 2 ಐತಪ್ಪ, 2 4 ನೋಡಿ. 2 ಮತ್ತು 4 ಇಲ್ಲಿ 2 ಬಿಡಿ ಅದಾವ, ಇಲ್ಲಿ 4 ಬಿಡಿ ಅದಾವ, ಹೌದಾ? 4 ಮತ್ತು 2 ಎಷ್ಟಾಯ್ತಪ್ಪ, 2 ಮತ್ತು 4 ಎಷ್ಟಾಯ್ತು, 2ರಾಗ 4 ಕೂಡಿಸಿರು ಒಂದೇ, 4ರಾಗ 2 ಕೂಡಿಸಿರು ಒಂದೇ. 2 ಕೂಡಿಸಿರು ಸೇಮ ಉತ್ತರ ಮಾತ್ರ ಏನ್ ಮಾಡ್ತಿತ್ತು ಅದೇ ಬರ್ತದೆ. ಈಗ 2, ಹೌದಾ? ಈಗ 4 2 4 ನೋಡ್ರಿ ಎಷ್ಟಾಯ್ತು 2 4 ಗೆರೆ ಬೆರಳವನ್ನು ಎಣಿಸ್ರಿ. ಎಷ್ಟಾಯ್ತು 4 5 6 ಎಷ್ಟಾಯ್ತು 6. ಈ ಸಂಖ್ಯೆ ಏನ್ ಮಾಡ್ಬೇಕಪ್ಪ ನಾವು 6 ಅಂತ ಬರಿಬೇಕು. ಈಗ ನೋಡಿ, ಈ ಚಿತ್ರ ಮುಖಾಂತರ ಈಗ ಹೇಳಿದೆ ನಾನು, ಹೌದಾ? ಇವನು ಅದೇ ರೀತಿಯಾಗಿ ನಾವು ಏನ್ ಮಾಡೋಣ, ಚಿತ್ರದ ಮುಖಾಂತರ ನಾವು ಲೆಕ್ಕ ಮಾಡೋಣ, ಹೌದಾ? ನೋಡಿ, ನೀವು ಏನ್ ಮಾಡ್ಬೇಕು, ಆ ಬುಕ್ನಾಗ ಲೆಕ್ಕ ಕೊಟ್ಟಾರ, ನೀವು ಏನ್ ಮಾಡ್ಬೇಕು, ಆ ಲೆಕ್ಕವನ್ನ ನೀವು ಬರಿಬೇಕು, ಖಾಲಿ ಬಿಡೋದಿಲ್ಲ. ಬುಕ್ನಾಗಿಂದ ಏನ್ ಮಾಡ್ರಿ ಬರಿಬೇಕು, ಲೆಕ್ಕ ಮಾಡಿ. ಈಗ ನೋಡಿ, ಇಲ್ಲಿ ನಕ್ಷತ್ರಗಳ ಚಿತ್ರ ಕೊಟ್ಟಾರಪ್ಪ. 1 2
12 ಒಟ್ಟಿಗೆ ಎಷ್ಟದು ಸಂಖ್ಯೆ 12 ಅಂದ್ರೆ ಇಲ್ಲಿ 2 ಅಂಕಿ ಬಂದು ಹೌದಾ ಇಲ್ಲಿ 2 ಅಂಕಿ ಬಂದು ಅಂದ್ರೆ 10 ಎಷ್ಟಪ್ಪ ಇಲ್ಲಿ 1 10 ಗುಂಪು ಇದು 1 ಹೌದಾ 10 ಗುಂಪು 1 ಬಂದೈತಿ ನೋಡಿ ಆಮೇಲೆ ಬಿಡಿ ಇಟ್ಟಿದಾವ ಇಲ್ಲಿ 2 ಬಿಡಿ ಬಂದಾವ ಹೌದಾ ಇಲ್ಲೇ 2 ಏನಪ್ಪ ಬಿಡಿ ಇದು 10 1 10 ಆಮೇಲೆ ಬಿಡಿ ಇಟ್ಟಿದಾವ ಇಲ್ಲಿ 2 ಏನಪ್ಪ ಇವ ಬಿಡಿಗಳು ಹೌದಾ 2 ಬಿಡಿಗಳು ಈಗ ಮುಂದಿನ ಉದಾಹರಣೆ ಕೊಡ್ತೇನೆ ನೋಡಿ ಅದೇ ರೀತಿ ಹೇಳ್ಬಿಡ್ಬೇಕು ಈಗ ಸಂಖ್ಯೆ ಓದ್ಬೇಕು ಸಂಖ್ಯೆ ಎಷ್ಟೈತಿದ 15 ಹೌದಾ ಈಗ ನೋಡಿ ನೋಡ್ರಿ ಇಲ್ಲಿ ತ್ರಿಭುಜಗಳು ಎಷ್ಟದಪ್ಪ ಇಲ್ಲಿ 10 ಹೌದಾ ಆ ನಂತರ ಇಲ್ಲಿ ತ್ರಿಭುಜಗಳು ಎಷ್ಟದಪ್ಪ ಇಲ್ಲಿ 1 2 3 4 5 ತ್ರಿಭುಜಗಳು ಹೌದಾ ಸಂಖ್ಯೆ ಕೊಟ್ಟಾಗ ನೀವು ಏನ್ ಮಾಡ್ಬೇಕು ಅಷ್ಟು ಚಿತ್ರ ತಕೋಬೇಕು ಹೌದಾ 10 ಒಂದು ಗುಂಪು ಮಾಡಬೇಕು ಬಿಡಿದ ಒಂದು ಗುಂಪು ಮಾಡಬೇಕು ಹೌದಾ ಈಗ 10 ಅಂದ್ರ ಮೊದಲನೇ ಸಂಖ್ಯೆ 10 ಒಂದನೇದು ಏನಿರ್ತೈತಿ 10 ಇರ್ತೈತಿ ಎರಡನೇ ಸಂಖ್ಯೆ ಏನೈತಿ ಬಿಡಿ ಇರ್ತೈತಿ ಬಿಡಿ ಏನ್ ಮಾಡ್ಬೇಕು ಸಪರೇಟ್ ಬರೀಬೇಕು 10 ಒಂದ ಗುಂಪು ಮಾಡ್ಕೋಬೇಕು ಆಮೇಲೆ ಬಿಡಿ ಸಂಖ್ಯೆ ಏನ್ ಮಾಡ್ಬೇಕು ಆ ಕಡೆ ಬರೀಬೇಕು ಈಗ 10 ಗುಂಪು ಎಷ್ಟದಪ್ಪ ಇಲ್ಲಿ 1 ಇದು ಒಂದು ಗುಂಪು ಮಾಡಿದ್ವಿ ಹೌದಾ 10 ಗುಂಪು ಒಂದೇ ಆಮೇಲೆ ಇವೇನಪ್ಪ ಇವ ಬಿಡಿ ಹೌದಾ 10 ಅದಿಕ್ 5 10 5 ಕೂಡಿಸ್ರಿ ಎಷ್ಟು ಐತಿ ನೋಡ್ರಿ 10 5 ಕೂಡಿಸ್ರಿ ಇದು 10 10 11 12 13 14 15 ಅಂದ್ರ ಸಂಖ್ಯೆ ಎಷ್ಟೈತಿ 15 ನೋಡ್ರಿ ಈ ರೀತಿ ಏನ್ ಮಾಡ್ಬೇಕು ಚಿತ್ರಗಳ ಮುಖಾಂತರ ನೀವು ಬುಕ್ಕಿನಾಗ ಕೊಟ್ಟಾರ ನೋಡ್ರಿ ಇಲ್ಲಿ ಬುಕ್ಕಿನಾಗ ಕೊಟ್ಟಾರ ಹೌದಾ ನೋಡ್ರಿ ಇಲ್ಲಿ ಕಾಣ್ತೈತಿ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ ಬುಕ್ಕಿನಾಗ ಕೊಟ್ಟಾರ ಹೌದಾ ಕಾಣ್ತೈತಿನಿಲ್ಲ ನೋಡಿ ಚಿತ್ರಗಳದಾವ ಹೌದಾ ಅಲ್ಲಿ ಸಂಖ್ಯೆ ಕೊಟ್ಟಾರ ಇದೇನು ಕೊಟ್ಟಾರ ಅಲ್ಲಿ 10 ಮತ್ತೆ 2 10 2 ಕೂಡಿಸ್ರೆ ಏನು ಬರ್ಬೇಕಲ್ಲಿ ಸಂಖ್ಯೆ ಎಷ್ಟು ಬರ್ತೈತಿ 10 2 ಕೂಡಿಸ್ರೆ ಎಷ್ಟು ಬರಬೇಕು 12 ಇಲ್ಲಿ ಮುಂದಿನ ಚೌಕಲ್ಲೇ ಬರೀಬೇಕು ಅದೇ ರೀತಿಯಾಗಿ ಇಲ್ಲಿ ನೋಡಿ ಇಲ್ಲಿ ಗಿಲ್ಗಿಂಚಿ ಕೊಟ್ಟಾರ ಮಕ್ಕಳು ಆಟ ಆಡ್ತಾರೆ ಇಲ್ಲಿ ಗಿಲ್ಗಿಂಚಿ ಆ ಗಿಲ್ಗಿಂಚಿ ಚಿತ್ರ ಕೊಟ್ಟಾರ ಆಮೇಲೆ ಇಲ್ಲಿ ಅವನ್ನ ಕೊಟ್ಟಾರ ಹೌದಾ ಇಲ್ಲಿ 10 ಆಮೇಲೆ ಬಿಡಿ ಸಂಖ್ಯೆ ಕೊಟ್ಟಾರ ಹೌದಾ ಇಲ್ಲಿ ಏನ್ ಮಾಡ್ಬೇಕು ಇವನ್ನ ಎಣಿಸ್ಬೇಕು ಇವು ಎಷ್ಟದಾವು ಇಲ್ಲಿ ಎಣಿಸ್ವಿ ಇಲ್ಲಿ ಕೆಳಗಿನ ಚೌಕಗಳು ಬರಿಬೇಕು ಆ ನಂತರ ಇಲ್ಲಿ ಎಷ್ಟದಾವು ಆ ಕೆಳಗಿನ ಚೌಕಳಗ ಇಲ್ಲಿ ಬರೀಬೇಕು ಆಮೇಲೆ ಅವೆಲ್ಲ ಕೂಡಿಸಿ ಏನ್ ಮಾಡ್ಬೇಕು ಈ ಚೌಕಳಗ ಬರಿಬೇಕು ನೋಡಿ ತ್ರಿಭುಜಗಳು ಕೊಟ್ಟಾರ ತ್ರಿಭುಜಗಳು ಎಷ್ಟದಾವು ಇಲ್ಲಿ ಬರೀಬೇಕು ಈ ತ್ರಿಭುಜಗಳು ಎಷ್ಟದಾವು ಇಲ್ಲಿ ಬರೀಬೇಕು ಆಮೇಲೆ ಅವುಗಳನ್ನ ಎಲ್ಲ ಕೂಡಿಸಿ ಏನ್ ಮಾಡ್ಬೇಕು ಇಲ್ಲಿ ಬರೀಬೇಕು ಆಮೇಲೆ ಕೆಳಗೆ ನೋಡ್ರಿ ಹೂವಿನ ಚಿತ್ರ ಕೊಟ್ಟಾರ ಹೂವಿನ ಚಿತ್ರ ಅದಾವಿಲ್ಲ ಆ ಹೂಗಳು ಎಷ್ಟದಾವು ಇಲ್ಲಿ ಚೌಕಗಳು ಬರಬೇಕು ಇಲ್ಲಿ ಬಿಡಿ ಹೂಗಳು ಎಷ್ಟದಾವು ಇಲ್ಲಿ ಬರೀಬೇಕು ಇವನ್ನೆಲ್ಲ ಎಣಿಸಿ ಇಲ್ಲಿ ಬರೀಬೇಕು ಆಮೇಲೆ ಮನುಷ್ಯರ ಚಿತ್ರ ಕೊಟ್ಟಾರ ನೋಡಿ ಮನುಷ್ಯರ ಚಿತ್ರ ಕೊಟ್ಟಾರ ಏನಿಲ್ಲ ನೋಡಿ ಅವುಗಳನ್ನ ಕೂಡ ಏನ್ ಮಾಡ್ಬೇಕು ಎಣಿಸ್ಬೇಕು ಇಲ್ಲಿ ಚೌಕಗಳು ಬರೀಬೇಕು ಆಮೇಲೆ ಬಿಡಿ ಸಂಖ್ಯೆ ಬಿಡಿಗಳ ಕೊಟ್ಟಾರ ನೋಡ್ರಿ ಹೌದಾ ಇಲ್ಲಿ ಕೊಟ್ಟಾರ ನೋಡ್ರಿ ಇವನ್ನ ಏನ್ ಮಾಡ್ಬೇಕು ಇಲ್ಲಿ ಎಣಿಸಿ ಇಲ್ಲಿ ಬರೀಬೇಕು ಇವ್ರು ಎಣಿಸಿ ಇಲ್ಲಿ ಬರೀಬೇಕು ಆಮೇಲೆ ಇವನ್ನ ಏನ್ ಮಾಡ್ಬೇಕು ಕೂಡಿಸಿ ಇಲ್ಲಿ ಬರೀಬೇಕು ಆಮೇಲೆ ನೋಡಿ ಲಾಲಿಪಾಪ್ ಕೊಟ್ಟಾರ ನೋಡ್ರಿ ಲಾಲಿಪಾಪ್ ಹೌದಾ ಲಾಲಿಪಾಪ್ ಇಲ್ಲಿ ಎಷ್ಟದಾವ ಇಲ್ಲಿ ಬರೀಬೇಕು ಇಲ್ಲಿ ಲಾಲಿಪಾಪ್ ಎಷ್ಟದಾವ ಇಲ್ಲಿ ಬರೀಬೇಕು ಆ ನಂತರ ಏನ್ ಮಾಡ್ಬೇಕು ಆ ಚೌಕಲ್ಲಿ ಎಷ್ಟದಾವ ಇವನ್ನೆಲ್ಲ ಎಣಿಸಿ ಇಲ್ಲಿ ಬರೀಬೇಕು ಚಿತ್ರದ ಮುಖಾಂತರ ಕೊಟ್ಟಾರ ನೀವೇನ್ ಮಾಡ್ಬೇಕು ಅವುಗಳನ್ನ ಇಲ್ಲಿ ಬರಿಬೇಕು ಕೂಡಿಸಿ ಬರಿಬೇಕು ನೋಡ್ರಿ ಇಲ್ಲಿ ಹೂವಿನ ಕುಂಡ ಕಾಣುತ್ತಿಲ್ಲ ಇಲ್ಲಿ ಹೂವಿನ ಕುಂಡ ಎಷ್ಟದಾವು ಆಮೇಲೆ ಇಲ್ಲಿ ಹೂವಿನ ಕುಂಡ ಎಷ್ಟದಾವು ಅಲ್ಲಿ ಕೆಳಗೆ ಚೌಕ ಕೊಟ್ಟಾರ ಅದೇ ರೀತಿಯಾಗಿ ಇವ್ನು ಎಣಿಸಿ ಇಲ್ಲಿ ಮುಂದಿನ ಹಸಿರು ಚೌಕಳಗ ಏನ್ ಮಾಡಬೇಕು ಆ ಸಂಖ್ಯೆಯನ್ನ ಬರಿಬೇಕು ಎಣಿಸ್ಬೇಕು ಆ ಕುಂಡಗಳೆಲ್ಲ ಎಷ್ಟದಾವ ಎಣಿಸಿ ಇಲ್ಲಿ ಮುಂದಿನ ಚೌಕಳಗ ಬರಿಬೇಕು
ನೋಡಿ ಇಲ್ಲಿ ಗೋಲಿ ಗುಂಡ ಕೊಟ್ಟಾರ ಹೌದಾ, ರೌಂಡ್ ರೌಂಡ್ ಕಾಣ್ತಾವ ನೋಡ್ರಿ ಹೌದಾ. ಅವನೇನ್ ಮಾಡ್ಬೇಕು ಇಲ್ಲಿ ಬರೀಬೇಕು. ಆಮೇಲೆ ಅದ್ರ ಮುಂದಿನ ಗೋಲ್ಗಳು ಏನ್ ಮಾಡ್ಬೇಕು ಇಲ್ಲಿ ಎಣಿಸಿ ಇಲ್ಲಿ ಬರೀಬೇಕು. ಆ ನಂತರ ಅವೆಲ್ಲಾನು ಎಣಿಸಿ ಇಲ್ಲಿ ಬರಿಬೇಕು ನೋಡಿ. ಈಗ ಬಿಡಿ ಇವನ್ನೆಲ್ಲ ಏನ್ ಮಾಡ್ತೀವಿ ನೀವು ಈಗ ಬುಕ್ನ್ಯಾಗ ಬರಿಬೇಕು. ಈಗ ಒಂದು ಉದಾಹರಣೆ ತೋರಿಸ್ತೀನಿ ನೋಡಿ. ಬಿಡಿ ಸಂಖ್ಯೆ ಅಷ್ಟ ಏನ್ ಮಾಡ್ಬೇಕು ನಾವು ಲೆಕ್ಕ ಮಾಡೋಣ ಹೌದಾ. ಬಿಡಿ ಸಂಖ್ಯೆ ಅಷ್ಟ ಲೆಕ್ಕ ಮಾಡೋಣ. ನೋಡಿ ಇಲ್ಲೇ 8 6 ಹೌದಾ. 8 ಮತ್ತು 6 8ರಾಗ ನಾವು ಎಷ್ಟು ಕೊಡಿಸ್ಬೇಕಾಗೈತಿ 6 ಕೊಡಿಸ್ಬೇಕಾಗೈತಿ. ಯಾವಾಗಲೂ ಅಧಿಕ ಚಿಹ್ನೆ ಎಲ್ಲಿ ಹಾಕಬೇಕು ಕೆಳಗಿನ ಸಂಖ್ಯೆಯಲ್ಲೇ ಕೆಳಗಿನ ಸಂಖ್ಯೆ ಹಿಂದಗಡೆ ಏನು ಮಾಡಬೇಕು ಅಧಿಕ ಚಿಹ್ನೆಯನ್ನು ಹಾಕಬೇಕು. ಇದು ಮೇಲಿನ ಸಂಖ್ಯೆ ಅಲ್ಲ. 8 ಅಧಿಕ 6 8ರಾಗ ನಾವು ಏನು ಮಾಡಬೇಕು 6ನ್ನ ಕೂಡಿಸ್ತಾ ಇದ್ದೇವೆ. ಈಗ ಏನು ಮಾಡಬೇಕು ನೋಡಿ 8 6 ನೋಡಿ 1 2 3 4 5 6 7 8 ಇಲ್ಲಿ ಎಷ್ಟದಪ್ಪ ಇಲ್ಲಿ 6 ಹೌದಾ. ಈ ಸಂಖ್ಯೆದ ಗೆರೆ ಹೊಡ್ಬೇಕು 1 2 3 4 5 6 ಹೌದಾ. ಏನ್ ಮಾಡಬೇಕು ಎನಿಸ್ಬೇಕು ನಾವು ಹೌದಾ. 8 ಗೆರೆ ಹೊಡ್ತೀರಿ 8 ಮತ್ತೆ ಎಣಿಸ್ಕೊಂಡು ಬರೋಂಗಿಲ್ಲ. 8 ಮುಂದಿನ ಅಂಕಿ ಯಾವಪ್ಪ 9 10 11 12 13 14 ಎಷ್ಟಾಯ್ತು ಇಲ್ಲ 14 ನೋಡ್ರಿ. ಈಗ ಬಿಡಿ ಸಂಖ್ಯೆಗಳನ್ನ ಕೂಡಿಸಿರಿ. ಬಿಡಿ ಸಂಖ್ಯೆಗಳು ಎಷ್ಟಪ್ಪ 8 ಮತ್ತು 6 8ರಾಗ 6 ಕೂಡಿಸಿದ್ರೆ ಆಯ್ತು 14. 8 ಬಿಡಿ 6 ಬಿಡಿ ಕೂಡಿಸಿರ 14 ಆಯ್ತು. ಅಂದ್ರ ಏನಾಯ್ತು 10ರ ಗುಂಪು ಎಷ್ಟದಪ್ಪ ಇಲ್ಲಿ 14 ಗೆರೆ ಹೊಡೆದಿವಿ ನಾವು ಹೊಡಿತಿಲ್ಲ. ನಾವ್ ಏನ್ ಮಾಡೋದು ಈ 10 ಗುಂಪು ಇದ್ರಾಗ ಮಾಡೋಣ ನೋಡ್ರಿ 8 9 10 ನೋಡ್ರಿ ನೋಡಿ ಸಾರಿ ಇಲ್ಲಿ ಬಂತು 8 9 ಇಲ್ಲಿ ಬಂತು 8 9 10 ಎಲ್ಲಿ ಬಂತು ಇಲ್ಲಿ ಬಂತು. ಅಂದ್ರೆ 10ದ ಒಂದು ಗುಂಪು ಆಯ್ತು. 10 ಗೆರೆಯನ್ನು ಎನಿಸಿ ನಾವು ಏನ್ ಮಾಡಿದ್ವಿ ಒಂದು ರೌಂಡ್ ಹಾಕಿದ್ವಿ. ಆಮೇಲೆ ಇಲ್ಲಿ ಬಿಡಿ ಎಷ್ಟಿದಾವಪ್ಪ ಇಲ್ಲಿ 4 ನೋಡ್ರಿ 1 10 10ರ ಗುಂಪನ್ನು ನಾವು ಎಷ್ಟು ಮಾಡಿದ್ವಿ ಇಲ್ಲಿ 1. ಆಮೇಲೆ ಬಿಡಿ ಎಷ್ಟಿದಾವಪ್ಪ ಇಲ್ಲಿ ವರ್ಗ 1 2 3 4 ಏನಪ್ಪಾವ ಬಿಡಿಗಳು ಹೌದಾ. ಇನ್ನ ಇದೇ ರೀತಿಯಾಗಿ ಮತ್ತೊಂದು ಲೆಕ್ಕ ತೋರಿಸ್ತೀನಿ ನೋಡ್ತೀನಿ. 7 8 7 ಅಧಿಕ 8 ಏನ್ ಮಾಡೋಣ ಮತ್ತ ಗೆರೆ ಹಾಕೋಣ ಹೌದಾ. 1 2 3 4 5 6 7 ಹೌದಾ. 1 2 3 4 5 6 7 8 ಈಗ 7ನ್ನ 7 ಮತ್ತು 8ನ್ನ ನಾವು ಕೂಡ್ಸಾಕತ್ತೇವೆ. ಅಂದ್ರೆ ಏನ್ ಮಾಡ್ಬೇಕು ಈ ಎಲ್ಲಾ ಗೆರೆಗಳನ್ನ ಎಣಿಸಬೇಕು. ಇದೆಷ್ಟೈತಿ 7 ಅಂದ್ರೆ 7 ಗೆರೆ ಹೊಡೆದು 7 8 9 10 11 12 13 14 15 ಎಷ್ಟಾಯ್ತು ಇಲ್ಲಿ 15. ಈಗ 7 ಮತ್ತು 8 ಬಿಡಿ ಕೂಡಿಸಿ 7 ಬಿಡಿ ಮತ್ತು 8 ಬಿಡಿ ಕೂಡಿಸಿದ್ರೆ ಎಷ್ಟಾಯ್ತಪ್ಪ 15 ಬಿಡಿ ಆಯ್ತು ಹೌದಾ. 15 ಬಿಡಿ ಅಂತಂದ್ರ ಈಗ ನಾವೇನ್ ಮಾಡ್ಬೇಕು 10ರ ಒಂದು ಗುಂಪು ಮಾಡ್ಬೇಕು ಹೌದಾ. 10ರ ಗುಂಪು ಎಲ್ಲಿ ಬರ್ತೈತಿ ನೋಡ್ರಿ 7 8 9 10 ನೋಡ್ರಿ ಇಲ್ಲಿಂದ ಒಂದು ರೌಂಡ್ ಆಯ್ತು ಹೌದಾ. ಇಲ್ಲೇ ಉಳಿದು ಒಂದು 10ರ ಗುಂಪು ಎಷ್ಟಾಯ್ತಪ್ಪ ಇಲ್ಲೇ 1 ಆಯ್ತು ಹೌದಾ. ಇಲ್ಲೇ 1 10 ಆಮೇಲೆ ಬಿಡಿಗಳು ಎಷ್ಟಪ್ಪ 5 ಬಿಡಿಗಳು ಅಂದ್ರ 15. 15ರಲ್ಲಿ 1 10 ಆಮೇಲೆ 5 ಬಿಡಿಗಳು. ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಪ್ಪ 10ರ ಗುಂಪು ಬಿಡಿಗಳನ್ನ ತಿಳಿಬೇಕು. ಆಮೇಲೆ ಮುಂದೆ ನಿಮ್ಗೆ ಎರಡೆರಡು ಸಂಖ್ಯೆ ಕೊಟ್ಟಿರ್ತೈತಿ ಅಂದ್ರೆ 10 ಬಿಡಿಗಳ ಸಂಕಲನ 10 ಬಿಡಿಗಳ ವ್ಯವಕಲನ ಇದು ಬರ್ತೈತಿ. ನೀವು ಏನ್ ಮಾಡ್ಬೇಕು ಈಗ ಸದ್ಯಕ್ಕೆ ನಿಮ್ಮ ಪಠ್ಯ ಪುಸ್ತಕದಾಗ ಚಿತ್ರದ ಮುಖಾಂತರ ಏನ್ ಮಾಡ್ಬೇಕು ಈ ಚಿತ್ರದ ಮುಖಾಂತರ ಸಂಕಲನ ಮಾಡಿ ನೋಡಿ. ಇಲ್ಲಿ ಕೊಟ್ಟ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಮನೆಯೊಳಗೆ ನೋಡ್ರಿ ಗೊತ್ತಾಗತ್ತೆ ನಿಮ್ಗೆ ಹೌದಾ. ನೀವೇನ್ ಮಾಡ್ರಿ ಮನೆಯೊಳಗ ಏನ್ ಮಾಡ್ರಿ ಅದನ್ನ ಬರೀರಿ. ಇಲ್ಲಿ ನೋಡಿ ಇಲ್ಲಿ ಕೊಟ್ಟ ನೋಡಿ ಉದಾಹರಣೆ ಕೊಟ್ಟ ಹೌದಾ. ಈಗ ನಾನು ನಿಂಗೆ ಮಾಡಿ ತೋರಿಸಿನಿ. ಒಂದೊಂದು ಅಂಕಿ ಏನ್ ಮಾಡ್ಬೇಕು ಬರ್ಕೊಂಡ 10
ಮತ್ತು ಬಿಡಿಗಳನ್ನ ಬರೆಯಕ್ಕೆ ಪ್ರಯತ್ನ ಮಾಡಿ ನೋಡ್ರಿ. ಇವನ್ನೆಲ್ಲ ಬಿಡಿಸ್ರಿ ಮನೆಯೊಳಗೆ, ಹೌದಾ? ಇದನ್ನ ಏನು ಮಾಡ್ತಿದ್ದೆ ನಾನು, ಎಷ್ಟನೇ ಪೇಜ್ಪ ಅಂತಂದ್ರೆ 121 ಪೇಜ್ ಐತ್ಲ. ಅದನ್ನ ಮುಂದಿನ ಅವಧಿಯೊಳಗೆ ನಾನು ನಿಮ್ಮ ಮುಂದೆ ಹೇಳ್ತೇನೆ. ಕೂಡು ಮತ್ತು ಹೊಂದಿಸು, ಇಲ್ಲಿ ಸಂಖ್ಯೆ ಕೊಟ್ಟಾರ, ಇಲ್ಲಿ ಉತ್ತರ ಐತಿ. ಅದನ್ನ ನೀವೇನು ಮಾಡಬೇಕು, ಕಂಡು ಹಿಡಿಬೇಕು. ಅದನ್ನ ನಾವು ಮುಂದಿನ ಅವಧಿಯಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಇವತ್ತಿನ ಅವಧಿಗೆ ಇಲ್ಲೇ ಮುಗಿಸ್ತೀನಿ.